ಫೇಮಸ್ ಬಿರಿಯಾನಿ ಹೋಟೆಲ್ನಲ್ಲಿ ಡಿಶುಮ್ ನಡೆದಿದೆ. ಮೈಸೂರಿನ ಫೇಮಸ್ ಹನುಮಂತು ಹೋಟೆಲ್ನಲ್ಲಿ ಬಡಿದಾಟ ನಡೆದಿದೆ. ಸುಮಾರು 8ಕ್ಕೂ ಹೆಚ್ಚು ಮುಸ್ಲಿಂ ಯುವಕರಿಂದ ದಾಂಧಲೆ ಆಗಿದೆ. ಮೈಸೂರಿನ ಫೇಮಸ್ ಬಿರಿಯಾನಿ ಹೋಟೆಲ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ಸುಮಾರು 8ಕ್ಕೂ ಹೆಚ್ಚು ಮುಸ್ಲಿಂ ಯುವಕರಿಂದ ದಾಂಧಲೆ ಆಗಿದೆ. ಹೋಟೆಲ್ಗೆ ನುಗ್ಗಿ ಗಲಾಟೆ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದ ರಾತ್ರಿ ಹನುಮಂತು ಹೋಟೆಲ್ಗೆ ಪುಂಡರು ನುಗ್ಗಿದ್ದಾರೆ. ಸದ್ಯ ಆರೋಪಿಗಳ ಪತ್ತೆಗೆ ಮೈಸೂರು ಪೊಲೀಸರು ಬಲೆ ಬೀಸಿದ್ದಾರೆ. ಫೇಮಸ್ ಬಿರಿಯಾನಿ ಹೋಟೆಲ್ನಲ್ಲಿ ನಡೆದಿರುವಂತಹ ಡಿಶುಮ್ ಇದು. ಮೈಸೂರಿನಲ್ಲಿ ಬಹಳ ಫೇಮಸ್ಸು ಹನುಮಂತು ಹೋಟೆಲ್. ಅಲ್ಲಿ ಸುಮಾರು 8ಕ್ಕೂ ಹೆಚ್ಚು ಮುಸ್ಲಿಂ ಯುವಕರು ಬಂದು ದಾಂಧಲೆ ನಡೆಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಪಾರ್ಕಿಂಗ್ ವಿಚಾರಕ್ಕೆ ಈ ಕಿರಿಕ್ ನಡೆದಿರೋದು ಅಂತೇಳಿ ಗೊತ್ತಾಗ್ತಾ ಇದೆ. ಸದ್ಯ ಈ ಪುಂಡರ ಸೆರೆಗಾಗಿ ಮೈಸೂರು ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ನಡೆದಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಪ್ರಭು, ತಡರಾತ್ರಿ ಘಟನೆ ನಡೆದಿದೆ. ಮಂಡಿಮೌಲದ ವಿಜಯನೂರಿಗೆ ಸೇರಿದಂತ ಫೇಮಸ್ ಹನುಮಂತು ಹೋಟೆಲ್ ನಲ್ಲಿ ಇವತ್ತು ಘಟನೆ ಸಂಭವಿಸಿದೆ. ಹನುಮಂತು ಹೋಟೆಲ್ ನ ಕ್ಯಾಶಿಯರ್ ಮತ್ತೆ ಅಲ್ಲಿದ್ದಂತ ಸಿಬ್ಬಂದಿಯ ಮೇಲೆ ಏಕಾಏಕಿ 7 ರಿಂದ 8 ಜನ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ. ಹಲ್ಲೆಯ ದೃಶ್ಯಾವಳಿ ಕೂಡ ಈಗ ಸಿಸಿಟಿವಿ ಸೆರೆಯಾಗಿವೆ. ಹೋಟೆಲ್ನ ಹೊರಭಾಗದಲ್ಲಿ ನಿಲ್ಲಿಸಿದ್ದಂತಹ ಬೈಕ್ ನ ಪಾರ್ಕಿಂಗ್ ನ ವಿಚಾರಕ್ಕೆ ನಡೆದಿರತಕ್ಕಂತ ಗಲಾಟೆ ಇದೆ ಅಂತ ಹೇಳಿ ಈ ಕಂಪ್ಲೇಂಟ್ ಅನ್ನ ಕೊಟ್ಟಿರುವವರು ಮಾಹಿತಿಯನ್ನ ನೀಡುತ್ತಿದ್ದಾರೆ. ಆದ್ರೆ ಹಳೆ ದ್ವೇಷಕ್ಕೆ ಈ ಒಂದು ಘಟನೆ ನಡೆದಿದ್ಯಾ ಅಥವಾ ಈ ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಹಳೆ ದ್ವೇಷದ ಹಿನ್ನೆಲೆ ಈ ಘಟನೆ ನಡೆದಿದ್ಯಾ ಅನ್ನೋದು ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರಬೇಕು. ಘಟನೆಯಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ 6-7 ಮಂದಿ ಏನು ಹಲ್ಲೆಯನ್ನ ನಡೆಸಿದ್ದಾರೆ ಹೋಟೆಲ್ನ ಸಿಬ್ಬಂದಿ ಮತ್ತೆ ಕ್ಯಾಶಿಯರ್ನ ಮೇಲೆ, ಅವರನ್ನ ಹುಡುಕುವ ಪ್ರಯತ್ನದಲ್ಲಿ ಪೊಲೀಸರು ಇದ್ದಾರೆ. ಜೊತೆಗೆ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಸಿಮಾ ಲಾಟ್ಕರ್ ಜೊತೆಗೆ ಡಿಸಿಪಿ ಆದಂತ ಬಿದ್ದುಮಣಿ ಮತ್ತೆ ಸುಂದರರಾಜ್ ಅವರು ಕೂಡ ಪರಿಶೀಲನೆ ಮಾಡಿ ಹಲ್ಲೆಗೊಳಗಾದಂತ ಸಿಬ್ಬಂದಿಯ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಸದ್ಯ ಮಂಡಿಮೌಲ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು, ಯಾರು ಹಲ್ಲೆ ಮಾಡಿ ಎಸ್ಕೇಪ್ ಆಗಿರ್ತಕ್ಕಂಥ ಆರೋಪಿಗಳನ್ನ ಸಿಸಿಟಿವಿ ದೃಶ್ಯಾವಳಿಗಳ ಮೇಲೆ ಆಧರಿಸಿ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ ಆರೋಪಿಗಳ ಹೇಳಿಕೆಯನ್ನ ಪಡೆದು ಘಟನೆ ನಿಜಕ್ಕೂ ಕೂಡ ಪಾರ್ಕಿಂಗ್ ವಿಚಾರದಲ್ಲಿ ಆಗಿದೆಯಾ ಅಥವಾ ಹಳೆ ದ್ವೇಷಕ ಈ ಒಂದು ಘಟನೆ ಸಂಭವಿಸಿದ್ಯಾ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಪ್ರಭು, ಸುರೇಶ್, ಅವರು ಹೋಟೆಲ್ಗೆ ಬಂದಂತ ಕಸ್ಟಮರ್ಗಳ ಅಥವಾ ಏನು ಅಂತ? ಹೊರಗಿನ ವ್ಯಕ್ತಿಗಳು ಎಲ್ಲರೂ ಕೂಡ ಹೊರಗೆ ನಿಲ್ಲಿಸಿದಂತ ಪಾರ್ಕಿಂಗ್ ನ ವಿಚಾರದಲ್ಲಿ ಆಗಿರ್ತಕ್ಕಂತ ಗಲಾಟೆ ಹೊರತುಪಡಿಸಿದಂತೆ ಅವರು ಹೋಟೆಲ್ಗೆ ಬಂದಿದ್ದಂತಹ ಏನು ಗ್ರಾಹಕರಲ್ಲ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಏನು ಪ್ರಾಥಮಿಕವಾಗಿ ಸಿಕ್ಕಿರ್ತಕ್ಕಂತ ಮಾಹಿತಿ. ಪ್ರಭು, ಓಕೆ, ಥ್ಯಾಂಕ್ ಯು ಸುರೇಶ್.